ನನ್ನ ಹೆಸರು ನಂದಿನಿ ಅಂತ ಹೇಳಿ. ಆರೋಗ್ಯ ಪೌಡರು, ವೆಯ್ಟ್ ಲಾಸ್ ಪೌಡರು, ಇದ್ರ ಜೊತೆಲಿ 8 ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ಗೆ ಆರ್ಡ್ರ್ ಕೊಡ್ಬೋದು. ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ತುಂಬ ಚೆನ್ನಾಗಿದೆ ನೋಡಿ. ಯಾರು ಒಂದು ಚೂರು ವೇಸ್ಟ್ ಮಾಡಿಲ್ಲ ನೋಡಿ. ಎಲ್ಲ ನ್ಯಾಷನಲ್ ಪಾರ್ಕಿಗೆ ಹೋಗ್ತಾ ಇರ್ತಾರೆ, ಹಾಗಾಗಿ ಎಷ್ಟು ರಶ್ ಆಗೋಯ್ತು. ಆವಾಗಲೇ ನಾನು ಫುಲ್ಲು ಖಾಲಿ ತೋರಿಸ್ದೆ ನೋಡಿ. ಅಲ್ಲಿ ಮೇಲಿಂದನೂ ವೀಡಿಯೋ ಮಾಡಿದ್ದೆ ಅಲ್ವಾ, ನೋಡಿದ್ರಲ್ಲ. ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಕೂತಿದ್ದಾರೆ ನೋಡಿ, ಪಾಪ ಬಿಸಿಲಿಗೆ ಮೇಲೆ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ. ಇದು ಬನ್ನರ್ಘಟ್ಟ ಸರ್ಕಲ್ಲು. ನಾವು ರೈಟ್ಗೆ ಹೋದರೆ ಚಂಪಕ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ನೋಡಿ. ಅಲ್ಲಿ ನಮ್ಮ ಬನ್ನೇರುಘಟ್ಟ ಅಂತ ಇದೆ, ಅಲ್ಲಿಂದ ಇಲ್ಲಿ ಲೆಫ್ಟು ಈ ಕಡೆ. ಇಲ್ಲಿ ಆಶಾಪುರ ಅಂತ ಒಂದು ದೇವಸ್ಥಾನ ಇದೆಯಂತೆ, ನಾವು ನೋಡಿಲ್ಲ. ಅದಕ್ಕೆ ನೋಡೋಣ ಅಂದರೆ ಆಟೋದಲ್ಲಿ 150 ಅಂತೆ, ಶೇರಿಂಗ್ ಆದರೆ 30 ಅಂತೆ. ಶೇರಿಂಗಿಗೆ ಬರೋವರೆಗೂ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ನೋಡಿ. ಬನ್ನೇರುಘಟ್ಟ ಪೊಲೀಸ್ ಸ್ಟೇಷನ್ ಎದುರುಗಡೆ ರೋಡು ನೋಡಿ. ಆಟೋ ಸಿಕ್ತು ನಮ್ಮ ಸರ್ರು. ತುಂಬ ಬಿಸಿಲಾಗೋಯ್ತು, 12 ಕಾಲು ಸಿಕ್ಕಾಬಿಟ್ಟೆ ಬಿಸಿಲಾಗೋಯ್ತು. 3.5 ಕಿಲೋಮೀಟ್ರು ಬನ್ನರ್ಘಟ್ಟ ಪೊಲೀಸ್ ಸ್ಟೇಷನ್ನಿಂದ ಶೇರಿಂಗ್ ಆಟೋ. ನೋಡೋಣ ಹೇಗಿದೆ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಿರೋದು ನೋಡಿ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕಾಣುತ್ತೆ. ಕರ್ಕೊಂಡೇ ಹೋಗ್ತಾರೆ ಈ ಕಡೆ. ಒಳಗಡೆ ಏನಾದ್ರು ದಾರಿ ಇದೆಯೋ? ಹಾಂ, ಚೆನ್ನಾಗಿದ್ದಾರೆ. ನಮ್ಗೆ ಎಷ್ಟು ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕಾರ್ ಇದೆ ನೋಡಿ. ನೋಡಿ, ಶ್ರೀ ಆಶಾಪುರ ಮಾತಾಜಿ ಧಾಮ. ಒಳಗೆ ವಿಡಿಯೋ ಮಾಡೋ ಗೊತ್ತಿಲ್ಲ, ಜೈನರದ್ದು ಅನ್ಸುತ್ತೆ. ಸ್ಲಿಪ್ಪರ್ ನೋಡಿ, ಎಷ್ಟು ಜನ ಇದ್ದಾರೆ. ಇಲ್ಲೇ ಅಲ್ಲ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಬನ್ನರ್ಘಟ್ಟದಿಂದ 3.5 ಕಿಲೋಮೀಟ್ರು. ಆಟೋದವರು 30 ರೂಪಾಯಿ ತೊಗೊಳ್ತಾರೆ ಶೇರಿಂಗು. ಇಲ್ಲ ನೀವು ಸಪ್ರೇಟಾಗಿ ಬರ್ತೀನಿ ಅಂತ ಅಂದರೆ ಹೌದು. ಪೂಜಾ ಸಾಮಗ್ರಿ ಸಿಗುತ್ತೆ ಇಲ್ಲಿ. ನೆರಳು ಪರೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ ನೋಡಿ. ಎಲ್ಲೆಲ್ಲಿ ತೋರಿಸ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಅಲ್ಲಿ ಬತ್ತಾಸ್ ಏನೋ ಕೊಡ್ತಾರೆ, ಆ ಬತ್ತಾಸನ್ನ ತಂದು ಬತ್ತಾಸು ಕೊಬ್ಬರಿ ಹಾಕ್ತಿದ್ದಾರೆ. ಯಾಕೆ ಅಂತ ನಮಗೆ ಗೊತ್ತಿಲ್ಲ, ಪರಿಚಯ ಇಲ್ಲ, ಯಾರನ್ನೂ ಕೇಳೋಕ್ಕಾಗಲ್ಲ ಅಲ್ವಾ. ನೋಡಿ, ಮಕ್ಕಳಿಗೆ ಆಟ ಆಡೋದಕ್ಕೆ ಇದೆ. ಒಳಗೆ ಹೋಗೋಣ. ಎಷ್ಟು ವೀಡಿಯೋ ಮಾಡೋದಕ್ಕಾಗತ್ತೆ ಅಲ್ಲಿವರೆಗೂ ವೀಡಿಯೋ ಮಾಡ್ತೀನಿ. ಫುಲ್ಲು ವೀಡಿಯೋ ಮಾಡ್ಬೋದು. ಫೋಟೋ ತೆಗಿತೇನೆ.
ತುಂಬ ಚೆನ್ನಾಗಿ ದರ್ಶನ ಆಯಿತು, ತುಂಬ ಅಂದರೆ ತುಂಬ. ಒಣ ಕೊಬ್ಬರಿ, ಇಲ್ಲಿ ದೇವರಿಗೆ ನೈವೇದ್ಯಕ್ಕೆ ನಾವು ಹಣ್ಣು ಕೈ ಮಾಡಿಸ್ತೀವಲ್ಲ ಹಾಗೆ ಒಣ ಕೊಬ್ಬರಿ, ಆಮೇಲೆ ಇದು ಬತ್ತಾಸ್ ಅಂತೀವಲ್ಲ ನಾವು, ಇಲ್ಲ ಬತ್ತಾಸ್ ಅಂತೀವಲ್ಲ ಅದು ನೋಡಿ, ಮಕ್ಕಳು ಆಟ ಆಡೋದಕ್ಕೆ ಅದು ಇತ್ತಲ್ಲಿ. ಇಲ್ಲಿ ಊಟನೂ ಇರುತ್ತಂತೆ, ಅಲ್ಲಿ ಹೋಗ್ತಾ ಇದ್ದೀವಿ. ನಾವು ಬನ್ನರ್ಘಟ್ಟದಿಂದ ಬಂದಿದ್ದು, ಬನ್ನರ್ಘಟ್ಟದಲ್ಲಿ ಒಂಚೂರು ಪ್ರಸಾದ ಅಂತ ತಿಂದಿದ್ವು. ಇಲ್ಲಿ ಹೇಗೆ ಏನು ಅಂತ ನಮಗೆ ಗೊತ್ತಿರಲಿಲ್ವಲ್ಲ, ಹಾಗೆ ಈಗ ನೋಡಿ ಬಿಟ್ಟೋಗೋದಕ್ಕೆ ಮನಸ್ಸಿಲ್ಲ, ಅಷ್ಟು ಚೆನ್ನಾಗಿದೆ. ಅಲ್ಲಿ ನೋಡಿ ಮೇಲೆ ಏರೋಪ್ಲೇನ್ ಹೋಗ್ತಾ ಇದೆ, ಝೂಮ್ ಮಾಡ್ತು ನೋಡಿ, ಝೂಮ್ ಮಾಡಿ ನೋಡಿ. ನಂಗೆ ಅದೇನೋ ಏರೋಪ್ಲೇನ್ ಅಂದರೆ ಇಷ್ಟ. ಕಾಣಿಸ್ತಾ? ಕಮೆಂಟ್ ಮಾಡಿ. ನಾ ಬಿಟ್ಬಿಟ್ಟು ಓಡೋಗ್ತಾ ಇದ್ದಾಳೆ. ನಾನು ನಿಮ್ಗೆ ಏರೋಪ್ಲೇನ್ ತೋರಿಸೋ ಅಷ್ಟೊತ್ತಿಗೆ ಓಡೋದ್ಲು ನೋಡಿ, ಅಲ್ಲಿ ಹೋಗ್ತಾ ಇದೆ ಏರೋಪ್ಲೇನ್. ಈಗ ನಂಗೆ ಅದೇನೋ ಗೊತ್ತಿಲ್ಲ, ಏರೋಪ್ಲೇನ್ ಅಂದರೆ ತುಂಬ ಇಷ್ಟ. ಅಲ್ಲೆಲ್ಲೋ ಟೋಕನ್ ತೊಗೊಳ್ಬೇಕು, ಅಲ್ಲಿ ಟೋಕನ್ ತೊಗೊಂಡಿದ್ದಾರೆ ಕಣೆ, ಟೋಕನ್ ತೊಗೊಳ್ಬೇಕು, ನಮಗೆ ಗೊತ್ತಿಲ್ಲ. ಟೋಕನ್ ತೊಗೊಳ್ಬೇಕಂತ ನಮಗೆ ಗೊತ್ತಿಲ್ಲ. ಇಲ್ಲಿ ಟೋಕನ್ ಕೊಡ್ತಾರೆ, ಟೋಕನ್ ಅಲ್ಲಿ ಕೊಟ್ಟರೆ ಊಟ ಅಂದರೆ ಫ್ರೀನೇ. ನೀವು ಏನಾದರೂ ದೇವಸ್ಥಾನಕ್ಕಂತ ಏನಾದರೂ ಕೊಡಬೇಕು. ಅಲ್ಲಿ ಟೋಕನ್ ತೊಗೊಂಡು ಬಂದ್ರೇ ಇಲ್ಲಿ ಊಟ ಕೊಡೋದು, ಹಾಗೆ ಕೊಡಲ್ಲ. ಕೂತ್ಕೊಳ್ಳೋಣ ಬಾ. ನೋಡಿ, ಯಾರು ಒಂದು ಚೂರು ವೇಸ್ಟ್ ಮಾಡಿಲ್ಲ, ಎಷ್ಟು ನೀಟಾಗಿ ಊಟ ಮಾಡಿದ್ದಾರೆ ನೋಡಿ ಎಲ್ಲರೂ. ಅವ್ರಿಗೆ ಚೆನ್ನಾಗಿ ಅನ್ನದ ಬೆಲೆ ಗೊತ್ತು, ಯಾರು ಒಂದು ಕಾಳು ವೇಸ್ಟ್ ಮಾಡ್ತಾ ಇಲ್ಲ. ಅಲ್ಲಿ ಪುಟಾಣಿ ಸ್ಕೂಲ್ ಮಕ್ಕಳು ಕರ್ಕೊಂಡು ಬಂದಿದ್ದಾರೆ ನೋಡಿ. ಅಷ್ಟು ಜನ ಊಟ ಮಾಡಿದ್ರು, ಬೆಳಗ್ಗೆ ಸಾಯಂಕಾಲ ಎಲ್ಲ ಕಾಫಿ, ರಾತ್ರಿನೂ ಊಟ ಇದೆಯಂತೆ. ಅಷ್ಟು ಜನ ಊಟ ಮಾಡಿದ್ರು ನೋಡಿ, ಎಷ್ಟು ಕ್ಲೀನಾಗಿದೆ. ಊಟ ಆಯಿತು ಆಶಾಪುರಮಲ್ಲಿ. ಈಗ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ಅಲ್ಲಿ ಆಟೋ ಸಿಕ್ಕಿದ್ರೆ ಇದ್ದರೆ ಅದ್ರಲ್ಲಿ ಹೋಗೋದು, ಇಲ್ಲಾಂದರೆ ನಾವು ಬಂದ್ವಲ್ಲ ಅವ್ರಿಗೆ ಕಾಲ್ ಮಾಡಿದ್ರೆ ಅವರೇ ಬರ್ತಾರಂತೆ. 30 ರೂಪಾಯಿ ಕಾಲ್ ಮಾಡಿ ನಾವೇ ಬರ್ತೀವಿ ಅಂತ ಹೇಳಿದ್ರು. ಸುಗುಣ ಬರ್ತಾಯಿದ್ಲು ನೋಡಿ.
1 ಗಂಟೆ ಊಟನೂ ಆಯಿತು. ತುಂಬ ಚೆನ್ನಾಗಿದೆ ಕಾಡಿನ ವಾತಾವರಣ. ಇದು ಬನ್ನಾರ್ಘಟ್ಟ, ಇದು ಕಾಡು. ಒಂದು ಸರಿ ಬನ್ನಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾವೇನೇ ಹೇಳಿದ್ರು ಅಲ್ವಾ. ಕಾಲು ನೆಲದ ಮೇಲೆ ಕಾಲಿಡೋಕ್ಕಾಗ್ತಿಲ್ಲ, ಅಷ್ಟೊಂದು ಸುಡುತ್ತಾ ಇದೆ. ಓಡ್ಪೋ ನನಗೆ ಅಲ್ಲಿ ವಾಶ್ರೂಮ್ ಇದೆ. ದರ್ಶನ ಆಯಿತು, ಊಟ ಆಯಿತು, ವಾಶ್ರೂಮ್ ಒಂದು ಮುಗಿಸ್ಕೊಂಡು ನೋಡಿ ಮಲ್ಲಿಗೆ ಹೂ ನೋಡಿ, ಗುಂಡು ಮಲ್ಲಿಗೆ ಕೆಳಗೆ ಬಿದ್ದಿದೆ ನೋಡಿ. ನೋಡಿ ಇಲ್ಲಿ ನೋಡಿ. ಗಮ್ಮಂತಿದೆ. ಬಿಟ್ಟೋಗಕ್ಕೆ ಮನಸ್ಸಾಗ್ತಾ ಇಲ್ಲ. ಭಾನುವಾರ ಫುಲ್ ತೆಗ್ದಿರುತ್ತೆ ದೇವಸ್ಥಾನ. ಮಿಕ್ಕಿದ ದಿವಸ ಬೆಳಗ್ಗೆ 7 ಗಂಟೆಯಿಂದ 2 ಗಂಟೆವರೆಗೂ ಇರುತ್ತೆ. 2 ಗಂಟೆಯಿಂದ 4 ಗಂಟೆವರೆಗೂ ಕ್ಲೋಸ್ ಇರುತ್ತೆ. 4ರಿಂದ ರಾತ್ರಿ 8 ಗಂಟೆವರೆಗೂ ಇರುತ್ತಂತೆ ನೋಡಿ. ಇಷ್ಟು ಕಾರಲ್ಲಿ ಬಂದಿರೋರೆಲ್ಲ ಜಾಸ್ತಿ ಓನ್ ವೆಹಿಕಲಲ್ಲೇ ಬಂದಿರೋರು. ಇನ್ನೂ ಆ ಸೈಡೆಲ್ಲ ಇದೆ ನೋಡಿ. ತುಂಬ ಚೆನ್ನಾಗಿದೆ, ಒಂದು ಸರಿ ಬನ್ನಿ ಆಶಾಪುರ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.